ಹೆಂಗಾದರೂ ಮಾಡಿ ದುಡ್ಡು ಮಾಡಬೇಕು ಅಂತ ಹೇಳಿ ಪಾಪ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ, ಈ ಚಿಟ್ ಫಂಡು ಅಥವಾ ಬೇರೆ ಎಲ್ಲಾದರೂ ಇಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಚಿಟ್ ಫಂಡ್ ನಂಬೋದಕ್ಕಿಂತ ಮುಂಚೆ ಭಾಳ ಹುಷಾರಾಗಿರಬೇಕು. ಚಿಟ್ ಫಂಡ್ ನಂಬಿ ಹಣ ಹಾಕ್ತೀರಾ, ಮೊದಲು ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಚಿಟ್ ಫಂಡ್ ಹೆಸರಿನಲ್ಲಿ ಸುಮಾರು 10 ಕೋಟಿ ದೋಖಾ ಮಾಡಿದ್ದಾರೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ಕೋಟಿ ರೂಪಾಯಿ. 10 ಕೋಟಿ ವಂಚನೆ ಮಾಡಿ ಆಮಾರಿಸಿ ಓಡಾಡ್ತಿದ್ದಂಥ ವ್ಯಕ್ತಿ ಇಂದು ಕೋರ್ಟ್ಗೆ ಬಂದ ಸಮಯದಲ್ಲಿ ಗ್ರಾಹಕರು ಆತನನ್ನ ಹಿಡಿದು ಹಾಕಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ಕೋರ್ಟ್ಗೆ ಬಂದಿದ್ದಂಥ ವ್ಯಕ್ತಿಯನ್ನ ಗ್ರಾಹಕರೇ ಅಥವಾ ಜನರೇ ಹಿಡಿದು ಹಾಕಿದ್ದಾರೆ. ಸಾಲೇಶ್ವರ ಪಟ್ಟ ಜ್ಯೋತಿ ಚಿಟ್ ಫಂಡ್ ಮಾಲೀಕ ಈಶ್ವರ್ನನ್ನ ಹಿಡಿದು ಹಾಕಿದ್ದಾರೆ. ಕೋರ್ಟ್ಗೆ ಒಪ್ಪಿಸಿ ಪೊಲೀಸರು ಕರೆ ತರ್ತಾ ಇದ್ದಂತೆ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದ ವೇಳೆ ಪೊಲೀಸ್ ವಾಹನಕ್ಕೆ ಅಡ್ಡಿ ಹಾಕಿದ್ದಾರೆ. ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಕರೆದೊಯ್ಯುವಂತೆ ಬಿಗಿಪಟ್ಟು ಹಿಡಿದಿದ್ರು. ಆಕೆ ಕಾವಲಿನಲ್ಲಿ ಠಾಣೆಯವರೆಗೂ ಮೆರವಣಿಗೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ ಜನ. ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿ ಗ್ರಾಹಕರು ಆಗ್ರಹಿಸಿದ್ದಾರೆ. ನೋಡಿ ಅಲ್ಲಿ ಇದಾನೆ, ಕೂತ್ಕೊಂಡಿದ್ದಾನೆ ನೋಡಿ ಒಳಗಡೆ. ಇವ್ರ ಯೋಗ್ಯತೆಗೆ ಬಡವರ ಹಣ ತಿಂದು ರಾಮ್ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನಂತೆ ಈತ. 10 ಕೋಟಿ ರೀ ಪಾಪ, ಬಡವರ 10 ಕೋಟಿ ರೂಪಾಯಿ ಹಣ ಈತ ನುಂಗಿ ನೀರು ಕುಡಿದಿದ್ದಾನೆ, ಮೋಸ ಮಾಡಿದ್ದಾನೆ. ಹಾಗಾಗಿನೇ ಈತನ ಮೆರವಣಿಗೆ ಮಾಡ್ಕೊಂಡು ಹೋಗಬೇಕು ಬೀದಿ ಬೀದಿಯಲ್ಲಿ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸಿದಾಗ ವಾಹನದ ಒಳಗಡೆ ಕೂತಿದ್ದಂಥವನ್ನ ಪೊಲೀಸ್ನವರು ಕೆಳಗಡೆ ಇಳಿಸಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿದ್ದಾರೆ.